ಕೊಳೆತ ಶವವನ್ನು ನಾನು ಪ್ಲಾಸ್ಟಿಕ್ ಅಲ್ಲಿ ಪ್ಯಾಕ್ ಮಾಡಿ ಅದಕ್ಕೆ ಕರ್ಪೂರ ಎಲ್ಲ ಹಾಕಿ ಪ್ಯಾಕ್ ಮಾಡಿ ನಾನು ತಗೊಂಡು ಹೋಗ್ತಾ ಇದ್ದೆ. ಕೊಂಡೋಗ್ಲಿಕ್ಕೆ ಆಗಲಿ ವಾಸನೆ ಬರ್ತಿತ್ತು. ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ UDR ಮಾಡಿ 100ಕ್ಕೆ 100 ಕಾನೂನುಬದ್ಧವಾಗಿ ನಾವು ಹೂತಿದ್ದೇವೆ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು 70 ಅನ್ಐಡೆಂಟಿಫೈಡ್ ಬಾಡಿ ಈ ಜಾಗದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ದೇನೆ. ಹಾಗಾದ್ರೆ ಈಗ ಕೇಶವ್ ಬೆಳಾಲ್ ಆಗಿರ್ಬೋದು ಅಥವಾ ಈ ಡಾಕ್ಟರ್ ಹತ್ರ ಕೇಳಬೇಕು, ನೀವು ಎಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ದೀರಿ, ಎಲ್ಲಿ ಅದು ಹೂತಾಕಿರುವಂತದ್ದು, ಬಂಗ್ಲಗುಡ್ಡಿಯಲ್ಲಿ ಹೂತಾಕೋಕೆ ಇತ್ತ ಅನ್ನುವಂತ ವಿಚಾರದಲ್ಲಿ ಆಗ್ಬೇಕಲ್ವಾ? ಹಾಗಾದ್ರೆ ರಾಜು ಮಾರ ಅವರ ತನಸಿ ಅದೆಲ್ಲ ನಾವು ಒಟ್ಟಿಗೆ ಕೆಲಸ ಮಾಡಿದ್ದೇವೆ. ಒಂದು ವಸತಿ ಗೃಹದಲ್ಲಿ ಇಬ್ರು ಸಾಯ್ತಾರೆ, ಗಂಡ ಹೆಂಡತಿ. ಗಂಡನದ್ದು UDR ಮಾಡಿದ್ದಾರೆ, ಹೆಂಡತಿದ್ದು ಏನು ಅಂತಲೇ ಇಲ್ಲ. ಈ ವ್ಯಕ್ತಿಯನ್ನು ಯಾವತ್ತಾದ್ರೂ ನೋಡಿದ್ದೀರಾ ಸರ್? ಚಿನ್ನಯ್ಯ ಅನ್ನುವಂತ ವ್ಯಕ್ತಿಯನ್ನು ಯಾವತ್ತಾದ್ರೂ? ನಾವು ತುಂಬಾ ವರ್ಷದಲ್ಲಿ ನೋಡಿದ್ದೇನೆ ಅವರನ್ನು. ಆಗಿದೆ ಏನೋ ಗೋಲ್ಮಾಲ್ ಆಗಿದೆ, ಅದಕ್ಕೋಸ್ಕರ ಇವರುಗಳು ದಿಕ್ಕು ತಪ್ಪಿಸೋಕೆ ಏನೇನೋ ತಿಪ್ಪರ್ಲಾಗ ಆಗ್ತಾ ಇದ್ದಾರೆ. ಸ್ವಾಗತ, ವೆಲ್ಕಮ್ ಟು ಯುವರ್ ಯೂಟ್ಯೂಬ್ ಫ್ಯಾಮಿಲಿ. ಕುಡ್ಲಾ ರಾಂಪೆ ಧರ್ಮಸ್ಥಳದಲ್ಲಿ ಹೂತು ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ SIT ತನಿಖೆ ತೀವ್ರಗತಿಯಲ್ಲಿ ಸಾಗ್ತಾ ಇದೆ ಅಂತ ಹೇಳಿದ್ರೆ ಆಂಬುಲೆನ್ಸ್ ಡ್ರೈವರ್ ಅನ್ನು ಕೂಡ ಕರೆಸಿದ್ದಾರೆ. ನಮ್ಮ ಜೊತೆಗೆ ಆಂಬುಲೆನ್ಸ್ ಡ್ರೈವರ್ ಆಗಿರ್ತಕ್ಕಂತಹ ಜಲೀಲ್ ರವರು ಕೂಡ ಇದ್ದಾರೆ. ಇದರ ಬಗ್ಗೆ ಏನ್ ಹೇಳ್ತಾರೆ ಅಂತ ಹೇಳಿ ಕೇಳ್ಕೊಂಡು ಬರೋಣ ಬನ್ನಿ. SIT ಅವರು ಏನ್ ಕೇಳಿದ್ರು ಸರ್? SIT ಅವರು ಕೇಳಿ ಆಂಬುಲೆನ್ಸ್ ಅಲ್ಲಿ ಎಷ್ಟು ಕೆಲಸ ಮಾಡಿದ್ರು, ಎಷ್ಟು ವರ್ಷದಿಂದ. ಓಕೆ, ಅಷ್ಟೇ. ಮತ್ತೆ ಬೇರೆ ಇದು ಕೇಳಿದ್ರು, ಎಲ್ಲಿಂದೆಲ್ಲ ಹೆಣ ಇಟ್ಕೊಂಡು ಬಂದಿದ್ರು ಅಂತ ಕೇಳಿದ್ರು. ಎಲ್ಲಿಂದ ಎಲ್ಲ ಹೆಣ ಇಟ್ಕೊಂಡು ಬರ್ತಾ ಇದ್ರಿ ಸರ್? ಅಲ್ಲಿ ಧರ್ಮಸ್ಥಳ ಪೊಲೀಸ್ ಫೋನ್ ಮಾಡ್ತಾರೆ, ನಾವು ಇಲ್ಲಿ ಬೆಳ್ತಂಗಡಿಯಿಂದ ಹೋಗಿದ್ದ ರೆಕಾರ್ಡ್ ಬರ್ಬೇಕು. ಓಕೆ, ನಿಮ್ಗೆ ಫೋನ್ ಮಾಡ್ತಾ ಇದ್ರು? ಧರ್ಮಸ್ಥಳ ಸ್ಟೇಷನ್ ಇಂದ ಫೋನ್ ಬರ್ತಾ ಇತ್ತಾ ಸರ್? ಹೌದೌದು. ಆ ಪೊಲೀಸರು ಫೋನ್ ಮಾಡ್ತಾ ಇದ್ರ ಸರ್ ಈ ರೀತಿ ಹೆಣ ಉಂಟು ಅಂತ ಹೇಳಿ? ಹೌದೌದು. ಓಕೆ, ಯಾವ ಇಯರ್ ಅಲ್ಲಿ ವರ್ಕ್ ಮಾಡೋಕೆ ಶುರು ಮಾಡಿದ್ರಿ ಸರ್ ನೀವು? ನಾನು 2004 ಅಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ. 2004 ಅಲ್ಲಿ? ಹೌದು. ಸೊ ಅದಕ್ಕಿಂತ ಮುಂಚೆ ಊರಲ್ಲಿದ್ದೆ. ಊರಲ್ಲಿದ್ರೆ ಆಟೋ ಡ್ರೈವರ್ ಆಗಿದ್ರಾ? ಹೌದು. ನಿಮ್ಮ ಊರು ಬೆಳ್ತಂಗಡಿನ ಸರ್? ಹೌದೌದು, ಬೆಳ್ತಂಗಡಿ. ನಂಗೆ ನಾವು ಇಲ್ಲಿಂದ ಹೋಗುದು, ಅಲ್ಲಿ ಪೊಲೀಸ್ ಎಲ್ಲ ಬಂದದನ್ನು ಇನ್ಕ್ವೆಸ್ಟ್ ಎಲ್ಲ ರೆಡಿ ಮಾಡಿ ಓಕೆ ಅದು ಮಾಜರ್ ಎಂತ ಉಂಟು ಅದೆಲ್ಲ ಪ್ರೊಸೀಜರ್ ಎಲ್ಲ ಮಾಡಿ ನಮ್ಮನ್ನು ಕರಿತಾ ಇದ್ರು. ಓಕೆ, ನಾವು ಹೋಗಿ ಅಲ್ಲಿಂದ ಬಾಡಿ ಅಲ್ಲಿಂದ ಅವರು ಎಲ್ಲಿಗೆ ಹೇಳ್ತಾರೆ ಅಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದೇವೆ. ಎಲ್ಲೆಲ್ಲ ಶಿಫ್ಟ್ ಮಾಡ್ತಾ ಇದ್ರಿ ಸರ್? ಅದು ಬೆಳ್ತಂಗಡಿ ಗವರ್ಮೆಂಟ್ ಹಾಸ್ಪಿಟ್ಲ್. ಮತ್ತೆ ಅಲ್ಲಿ ಬೆಳ್ತಂಗಡಿ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಮಾರ್ಚರಿ ಇರ್ಲಿಲ್ಲ ಮುಂಚೆ ಎಲ್ಲ, ಈಗ ಇಲ್ಲ. ಓಕೆ, ಹಾಗೆ ಇಲ್ಲಿ ಆಗದ್ದು ಮಂಗಳೂರಿಗೆ ತಗೊಂಡು ಹೋಗ್ತಾ ಇದ್ದೆವು. ಮಾರ್ಚರಿಗೆ ಇಡ್ಲಿಕ್ಕ? ಹೌದು. ಓಕೆ ಓಕೆ, ಪ್ರತಿ ಹೆಣವನ್ನು ಕೂಡ ಬೆಳ್ತಂಗಡಿಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ನಂತರ ಮಂಗಳೂರಿಗೆ? ಇಲ್ಲ ಹಾಗೆಲ್ಲ, ಬೆಳ್ತಂಗಡಿಯಲ್ಲಿ ಮಾರ್ಚರಿ ಬೆಳ್ತಂಗಡಿಯಲ್ಲಿ ಇದು ಮಾಡಿ PM ಮಾಡಿ ಕೆಲವು ಪಾರ್ಟಿ ಟ್ರೇಸ್ ಆಗದಿದ್ರೆ ಮಂಗಳೂರಿಗೆ ಸೇರ್ಲಗಟ್ಟೆ ಅಲ್ಲಿ ಇಲ್ಲಂದ್ರೆ ಎಲ್ಲಿ ಹೂತಾಗ್ತಾ ಇದ್ರು ಅದನ್ನು? ಅದು ಧರ್ಮಸ್ಥಳ, ಅದು ಇದಿತ್ತಲ್ಲ ಸ್ಮಶಾನ ಇತ್ತು ಅಲ್ಲಿ, ಅಲ್ಲಿ ಇದು ಮಾಡ್ತಾ ಇದ್ರು, ದಫನ ಮಾಡ್ತಾ ಇದ್ರು. ಎಲ್ಲಿ? ಧರ್ಮಸ್ಥಳ ಅಲ್ಲಿ ಪಾಂಗಳದ ಹತ್ರ? ಹೌದು, ಸ್ಮಶಾನ ಉಂಟಲ್ಲ ಅಲ್ಲಿ ಗವರ್ಮೆಂಟ್ ಇದು. ಹೌದು, ಅಲ್ಲಿಗೆ 6 ಸೀಟ್ ಅಲ್ಲಿ ಇದು ಮಾಡ್ಬೇಕಲ್ಲ, ಅಡ್ವರ್ಟೈಸ್ಮೆಂಟ್ ಅಲ್ಲ, ಟ್ರೇಸ್ ಆಗುವುದಂತೂ ನೋಡ್ಲಿಕ್ಕೆ. ಕರೆಕ್ಟ್. ಅವರ ಡಾಕ್ಯುಮೆಂಟ್ ಎಲ್ಲ ಏನಾದ್ರು ಇದ್ರೆ ಮತ್ತೆ ಎಲ್ಲಿಯಾದ್ರೂ ಮಿಸ್ಸಿಂಗ್ ಕಂಪ್ಲೇಂಟ್ ಉಂಟು ಅಂತ ನೋಡಿ. ಹಾಗೆ ಬೆಂಗಳೂರಿಗೆ ತಗೊಂಡು ವಾರದಲ್ಲಿ 3 ಸತಿ ಹೆಣ ತಗೊಂಡು ಹೋದುಂಟು. ಅಲ್ಲಿ ಬಂದು ನೀರಿಗೆ ಬಿದ್ದು ಅಲ್ಲಿ ನದಿಯಲ್ಲಿ ಸ್ನಾನಕ್ಕೆ ಹೋಗಿ ಮುಳುಗಿ ತೀರಿದ್ದು ವಾರದಲ್ಲಿ 3 ಸತಿ ಬೆಂಗಳೂರಿಗೆ ಹೋದುಂಟು. ಅಂದ್ರೆ ವಿತ್ ಪಾರ್ಟಿ, ಅಂದ್ರೆ ತುಂಬಾ ಫ್ಯಾಮಿಲಿ ಬರ್ತಾರಲ್ಲ ಒಟ್ಟಿಗೆ. ನೀರು ಡ್ಯಾಮ್ ಹತ್ರ ತುಂಬಾ ಇದಿತ್ತು, ಜಾರ್ತಿತ್ತು, ಅಲ್ಲಿಗೆ ಹೋಗ್ಬಾರ್ದಂತ ಎಲ್ಲ ಹೇಳ್ತಾ ಇದ್ರು. ಆದ್ರೆ ಅಲ್ಲಿ ಒಂದು ಫ್ಲಾಗ್ ಎಲ್ಲ ಹಾಕಿದ್ರು, ಡೇಂಜರ್, ಇಲ್ಲಿ ಬೋರ್ಡ್ ಹಾಕಿದ್ರು ಡೇಂಜರ್ ಅಂತ ಬರ್ದು ಅದಕ್ಕೆ. ಆದ್ರೆ ಅಲ್ಲಿಗೆ ಹೋಗಿ ಮುಳುಗ್ತಾ ಇದ್ರು. ಫ್ಯಾಮಿಲಿ ಎಲ್ಲ ಇರ್ಬೇಕಂತ ಮಾಡುದು, ಅವರು ಪೋಸ್ಟ್ ಮಾರ್ಟಮ್ ಮಾಡಿ ಬ್ಯಾಂಗ್ಳೂರಿಗೆ ತಗೊಂಡು ಹೋಗಿ ಕೊಡ್ತಾ ಇದ್ದೆವು. ಓಕೆ, ಪೋಸ್ಟ್ ಮಾರ್ಟಮ್ ಎಲ್ಲಿ ಮಾಡ್ತಾ ಇದ್ರಿ? ಬೆಳ್ತಂಗಡಿ ಗವರ್ಮೆಂಟ್ ಹಾಸ್ಪಿಟಲ್. ಅವ್ರ ಪಾರ್ಟಿ ಎಲ್ಲ ಇದ್ರೆ ಸೊ ಅಲ್ಲಿ ಕೊಳೆತ ಶವಗಳು ಏನಾದ್ರು ಸಿಕ್ಕಿದೆಯಾ ಸರ್? ತುಂಬಾ ಸಿಕ್ಕಿದೆ ಅದು. ಓ ಹೌದಾ? ಅದನ್ನು ಯಾವ ರೀತಿ ಕೊಂಡು ಹೋಗ್ತಾ ಇದ್ರಿ ಸರ್? ಕೊಳೆತ ಶವಗಳನ್ನು ಯಾವ ರೀತಿ ಕೊಂಡು ಹೋಗ್ತಾ ಇದ್ರಿ?
ಕೊಳೆತ ಶವವನ್ನು ನಾನು ಪ್ಲಾಸ್ಟಿಕ್ ಅಲ್ಲಿ ಪ್ಯಾಕ್ ಮಾಡಿ ಅದಕ್ಕೆ ಕರ್ಪೂರ ಎಲ್ಲ ಹಾಕಿ ಪ್ಯಾಕ್ ಮಾಡಿ ನಾನು ತಗೊಂಡು ಹೋಗ್ತಾ ಇದ್ದೆ. ಆ ಪ್ಲಾಸ್ಟಿಕ್ ಅಲ್ಲಿ ಪ್ಯಾಕ್ ಮಾಡಿ ನೀವೇ ಪ್ಯಾಕ್ ಮಾಡ್ತಾ ಇದ್ದೀರಾ ಸರ್? ಹೌದೌದು, ನನ್ನ ಕೆಲಸ ಅಲ್ಲ ಅದು. ಓಕೆ ಓಕೆ, ಅದನ್ನ ಆ ಕೆಲಸವನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ದೆ ನಾನು. ಕರೆಕ್ಟ್. ಅದಕ್ಕೆ ಕರ್ಪೂರ ಎಲ್ಲ ಹಾಕಿ ನೀವು ಮತ್ತೆ ಬೆಳ್ತಂಗಡಿಗೆ ಕೊಂಡೋಗ್ತಾ ಇದ್ರಿ? ಹೌದು. ಅಂದ್ರೆ ಎಷ್ಟು ತುಂಬಾ ಕೊಳೆತ ಶವ ಸಿಗ್ತಾ ಇತ್ತಾ ಸರ್? ಮತ್ತೆ ಅದು ನೀರಲ್ಲೆಲ್ಲ ಬಿದ್ದದ್ದು, ಅಂದ್ರೆ ಡ್ಯಾಮ್ ನಮ್ಮ ಇದುಂಟಲ್ಲ, ಬ್ರಿಡ್ಜ್ ಉಂಟಲ್ಲ, ಬ್ರಿಡ್ಜಿನ ಕೆಳಗೆ ಒಂದು ಡ್ಯಾಮ್ ಉಂಟು ಒಂದು. ಆ ಡ್ಯಾಮಿನಿಗೆ ಹೋಗುವ ಇದರಲ್ಲಿ ತುಂಬಾ ಮರದ್ದು ಬೇರೆಲ್ಲ ಇದು ಸೈಡ್ ಅಲ್ಲಿ ಉಂಟು, ನದಿಯ ತೋಟದ ಸೈಡ್ ಅಲ್ಲಿ, ಅಲ್ಲಿ ಎಲ್ಲ ಸಿಕ್ಕಿ ಹಾಕೊಂಡದ್ದು. ಅದು ಒಮ್ಮೊಮ್ಮೆ ನೀರು ಜಾಸ್ತಿ ಬಂದದ್ದು ಅಲ್ಲಿಂದ ಹೋಗಿ ಡ್ಯಾಮ್ ಹತ್ರ ಹೋಗಿ ನಿಲ್ತದೆ. ಅಲ್ಲಿ ಡ್ಯಾಮ್ ಹತ್ರ ಹೋಗಿ ನಿಂತ ಕೂಡ್ಲೆ ಅಂತ ಆಗ್ತದೆ ಅಂತ ಹೇಳಿದ್ರೆ ಅವರು ಕಂಪ್ಲೇಂಟ್ ಮಾಡ್ತಾರೆ ಇಲ್ಲಿಗೆ ಪೊಲೀಸಿಗೆ. ಆಗ ಅಲ್ಲಿಗೆ ಹೋಗಿ ತೆಗಿಬೇಕಾದ್ರೆ ಅದು ಫುಲ್ಲು ಇದಾಗಿರ್ತದೆ. ಫುಲ್ ಅಂತ ಹೇಳಿದ್ರೆ ಡಿಕಂಪೋಸ್ ಆಗಿ ಅದನ್ನು ಹತ್ರ ಹೋಗ್ಲಿಕ್ಕೆ ಆಗುದಿಲ್ಲ. ಓಕೆ ಓಕೆ, ಅಷ್ಟು ಡಿಕಂಪೋಸ್ ಆಗಿ ಅದನ್ನು ಹೋಗಿ ಅದನ್ನು ಪ್ಯಾಕ್ ಮಾಡಿಸಿ ಕರೆಕ್ಟ್ ಪ್ಯಾಕ್ ಮಾಡಿ ಸ್ಟ್ರಕ್ಚರ್ ಅಲ್ಲಿ ಹಾಕಿ ಅದಕ್ಕೆ ಕರ್ಪೂರ ಎಲ್ಲ ಹಾಕಿ ಇಟ್ಕೊಂಡು ಬರ್ತೇವೆ ಹಾಸ್ಪಿಟ್ಲಿಗೆ. ಬೆಳ್ತಂಗಡಿಗೆ ಕೊಂಡು ಹೋಗ್ತಾ ಇದ್ರಿ? ಹೌದು. ನಂತರ ಅದು ಕೊಳೆತ ಶವಗಳನ್ನ ಎಷ್ಟು ದಿವಸಗಳ ಇಡ್ತಾ ಇದ್ರು ಸರ್? ಬೆಳ್ತಂಗಡಿಯಲ್ಲಿ ಮೋರ್ಚರಿ ಇಲ್ಲ ಸರ್, ಅಲ್ಲಿಗೆ ಮಂಗಳೂರಿಗೆ ಆ ಕೊಳೆತ ಶವಗಳನ್ನು ಕೂಡ ಕೊಂಡೋಗ್ತಾ ಇದ್ರಿ? ಹೌದು. ಅದು ಒಂದು ಇದಿದ್ರೆ ಅವರ ಐಡಿ ಏನಾದ್ರು ಸಿಕ್ಕಿದ್ರೆ ಫೋನ್ ಮಾಡ್ತಾರೆ ಪೊಲೀಸ್. ಅವರಿಗೆ ಫೋನ್ ಮಾಡಿ ಅವರು ಇಲ್ಲಿ ಯಾವ ಸ್ಟೇಷನ್ ಮತ್ತೆ ಅವರ ಇದೆಲ್ಲ ಸ್ಟೇಷನ್ ಇದು ಅವರಿಗೆ ಇದಿರ್ತದಲ್ಲ, ಅವರಿಗೆ ಒಂದು ಇನ್ಫಾರ್ಮ್ ಮಾಡ್ತಾರೆ. ಅವರು ಮಿಸ್ಸಿಂಗ್ ಎಲ್ಲ ಇದ್ರೆ ಅವರನ್ನು ಬರ್ಲಿಕ್ಕೆ ಹೇಳ್ತಾರೆ. ಓಕೆ. ಮತ್ತೆ ಅವ್ರು ಬರ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಇಡ್ತಾರೆ ಬೆಳ್ತಂಗಡಿ ಮೋರ್ಚರಿಯಲ್ಲಿ. ಮತ್ತೆ ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿಸಿ ಅವರಿಗೆ ಹಸ್ತಾಂತರ ಮಾಡ್ತಾರೆ ಬಾಡಿಯನ್ನು. ಅದೇ, ಒಂದು ವೇಳೆ ಅವರ ಐಡಿ ಇಡ್ಲ ಅಂತ ಹೇಳಿದ್ರೆ ನೀವು ಸೀದಾ ಕೊಳೆತ ಶವಗಳನ್ನು ಕೂಡ KS ಹಾಸ್ಪಿಟಲ್ಗೆ ತರ್ತಾ ಇದ್ರಿ? ಹೌದು ಸರ್. ಕೊಳೆತ ಶವಗಳನ್ನು ಕೂಡ? ಹೌದು, ಕರ್ಪೂರ ಎಲ್ಲ ಅವರು ಅದು ಮೆಡಿಕಲ್ ಕಾಲೇಜ್ ಅಲ್ಲ, ಅವ್ರ ಹತ್ರ ನಾವು ಫಸ್ಟಿಗೆ ಹೇಳ್ತೇವೆ ಹೀಗೆ ಆಗಿದೆ ಅಂತ, ಬನ್ನಿ ತನ್ನಿ ಅಂತ ಹೇಳ್ತಾರೆ ಅವರು. ನಂತರ ಅದು ಅಲ್ಲಿ ಮಾರ್ಚರಿ ಅದಕ್ಕೆ ಒಂದು ಕಾಲೇಜಲ್ಲಿ ಒಂದು ಇದರಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಹಾಸ್ಪಿಟಲ್ ಅಲ್ಲಿ ಒಂದು 2-3 ಬೇರೆ ಬೇರೆ ಇದಿತ್ತು, ಮಾರ್ಚರಿ ಇತ್ತು. ಒಂದು ಡಿಕಂಪೋಸ್ ಅದು ಅದರಲ್ಲಿ ಇಡ್ತಾ ಇದ್ರು, ಅದನ್ನ ಪ್ಯಾಕ್ ಮಾಡಿ ಇಡ್ತಾ ಇದ್ರಲ್ಲ, ಆಗ ಅದ್ರಲ್ಲಿ ಸಹ ಇಡ್ತಾ ಇದ್ರು. ಅದೊಂದು ಮಾರ್ಚರಿ ಇತ್ತು ದೊಡ್ಡದು, ಸ್ವಲ್ಪ ಅದ್ರಲ್ಲಿ ಇಟ್ಟಾಗೆ ಸ್ಮೆಲ್. ಬಾಕಿದೆಲ್ಲ ಬಾಡಿ ಎಲ್ಲ ಅಲ್ಲಿದ್ದು ಬಾಡಿ ಡೆತ್ ಆದ ಬಾಡಿ ಎಲ್ಲ ಇಡ್ತಾ ಇದ್ರು, ಅದು ಬರ್ತಾ ಇರ್ಲಿಲ್ಲ ಹಾಗೆಲ್ಲ. ಓಕೆ. ಸ್ಮೆಲ್ ಎಲ್ಲ ಬರೋದು ಅಂದ್ರೆ ಓಪನ್ ಮಾಡಿ ಈಗ ಒಂದು ಬಾಡಿ ಅಲ್ಲಿ ಹಾಸ್ಪಿಟಲ್ ಡೆತ್ ಆದ್ದು ಮಾರ್ಚರಿಯಲ್ಲಿ ಇಡ್ತಾರಲ್ಲ, ಡೋರ್ ಓಪನ್ ಮಾಡಿ ಒಂದು ದಿವಸದಲ್ಲಿ 1-2 ಆದ್ರೂ ಡೆತ್ ಆದ್ರೆ ಅದು ಓಪನ್ ಮಾಡ್ಬೇಕು ಅಂದ್ರೆ ಮನೆಯವರು ಬರುವ ತನಕ ಅದ್ರಲ್ಲಿ ಇಡ್ತಾರೆ. ಕರೆಕ್ಟ್. ತೆಗಿಬೇಕಾದ್ರೆ ಸ್ಮೆಲ್ ಎಲ್ಲ ಬರಬಾರ್ದು ಅಂತ ಹೇಳಿ ಅದೊಂದು ಬೇರೆ ಒಂದು ಮಾರ್ಚರಿ ಇತ್ತು ಅಲ್ಲಿ ಇಡ್ತಾ ಇದ್ರಿ? ಹೌದು. ನಂತರದಲ್ಲಿ ನೀವು ಅದನ್ನು ತಂದು ಇಲ್ಲಿಗೆ ಹಾಕ್ತಾ ಇದ್ದೆ ಅಲ್ವಾ? ಹೌದು, ದಫನ ಮಾಡ್ತಾ ಇದ್ರು. ಅಂದ್ರೆ ಅದನ್ನು ತೆಗೆದುಕೊಂಡು ಹೋಗೋಕು ನೀವೇ, ಮತ್ತೆ ಅದನ್ನು ತಂದು ಹಾಕ್ತಾ ಇದ್ರಿ? ಹೌದೌದು, ಎರಡು ಕೂಡ ನೀವೇ ಮಾಡ್ತಾ ಇದ್ರಿ? ಹೌದು. ಸೊ ಅಲ್ಲಿ ದಫನ ಮಾಡುವಂತ ಸಮಯದಲ್ಲಿ ಡಾಕ್ಟರ್ಸ್ ಇದ್ರು, ಪೊಲೀಸರು ಇರ್ತಾ ಇದ್ರು, ಮತ್ತೆ ಡಾಕ್ಟರ್ ಇರುದಿಲ್ಲ. ಯಾರು ಇರ್ತಾ ಇದ್ರು ಅಲ್ಲಿ? ಪೊಲೀಸ್ ಮತ್ತೆ ಪಂಚಾಯತಿನವರು ಮತ್ತೆ ಅಲ್ಲಿ ದಫನ ಮಾಡ್ಲಿಕ್ಕೆ ಕೆಲಸದವರು, ಧರ್ಮಸ್ಥಳದ ಕೆಲಸದವರು, ಗ್ರಾಮ ಪಂಚಾಯತಿಯವರ ಅಥವಾ ಧರ್ಮಸ್ಥಳಕ್ಕೆ ಕೆಲಸದವರ? ಅದು ಒಮ್ಮೊಮ್ಮೆ ಗ್ರಾಮ ಪಂಚಾಯತಿಯವರು ಇದ್ ಮಾಡ್ತಾ ಇದ್ರು, ಇಲ್ಲಾಂದ್ರೆ ಒಮ್ಮೊಮ್ಮೆ ಅಲ್ಲಿ ಕೆಳಗೆ ನೇತ್ರಾವತಿಯಲ್ಲಿ ಕೆಲಸ ಮಾಡುವವರು ಇರ್ತಿದ್ರು. ಅಂದ್ರೆ ಈ ಕೆಲಸದವ್ರು ಇಲ್ಲದ್ರೆ ಅವ್ರನ್ನ ಅದು ಕರಿಸ್ತಾ ಇದ್ರು ಹೇಳಿ. ಅದೆಲ್ಲವೂ ಕೂಡ ಸ್ಮಶಾನದಲ್ಲಿ ಆಗ್ತಾ ಇತ್ತು, ರುದ್ರಭೂಮಿಯಲ್ಲಿ? ಹೌದು ಸರ್, ರುದ್ರಭೂಮಿಯಲ್ಲಿ. ನಿಮ್ಗೆ ಪೇಮೆಂಟ್ ಯಾರು ಕೊಡ್ತಾ ಇದ್ರು ಸರ್? ನಮ್ಗೆ ಅಂದ್ರೆ ಅದು ಒಮ್ಮೆ ಧರ್ಮಸ್ಥಳದಿಂದ ಕೊಡ್ತಾ ಇದ್ರು, ಮತ್ತೆ ಪಂಚಾಯತಿಂದ ಆಯ್ತು. ಅದು ನಂಗೆ ಸಿಗ್ತಾ ಇದ್ರು, ಪೊಲೀಸ್ ಕೊಡ್ತಾ ಇದ್ರು. ಅಂದ್ರೆ ನಾವು ಬಿಲ್ ಕೊಡ್ತಾ ಇದ್ದೆ, ಹಾಗೆ ಪೊಲೀಸ್ ಕೊಡ್ತಾ ಇದ್ರು. ಒಂದು 15 ದಿವಸ ಆಗ್ತಿತ್ತು, 1 ತಿಂಗಳು ಆಗ್ತಿತ್ತು, ಬಾಡಿಗೆಲ್ಲ ಕೊಡ್ಬೇಕಾದ್ರೆ. ಅದನ್ನು ನಾವು ಅಡ್ಜಸ್ಟ್ಮೆಂಟ್ ಅಂದ್ರೆ ಬೇರೆ ಬಾಡಿಗಿದ್ರೆ ಅಲ್ಲಿದ್ದು ಬೇರೆ ಪೇಷಂಟ್ ಏನಾದ್ರು ಇದ್ರೆ ಬಂದವರು ಹುಷಾರಿಲ್ಲದಿದ್ರು ಸಹ ಪೊಲೀಸ್ ಫೋನ್ ಮಾಡಿ ನಾನು ಬೆಂಗಳೂರಿಗೆ, ಮೈಸೂರಿಗೆ, ಹುಬ್ಳಿ, ಧಾರವಾಡ ಅಲ್ಲಿಗೆಲ್ಲ ಓದೋದುಂಟು. ಪೇಷಂಟ್ ಎಲ್ಲ ಕರ್ಕೊಂಡು ಅಲ್ಲಿಗೆ ಕೊಂಡು ಕೊಟ್ಟಿದ್ದೀರಿ? ಹೌದು. ಶವವನ್ನು
ಹೌದೌದು. ಸೊ ಅಂದ್ರೆ ನಿಮ್ಗೆ ಪೇಮೆಂಟ್ ಹಾಗಾದ್ರೆ ಪೊಲೀಸರೇ ಕೊಡ್ತಾ ಇದ್ದದ್ದು, ಪಂಚಾಯತಿ ಹಾಗೂ ಧರ್ಮಸ್ಥಳದವರು ಕೊಡ್ತಾ ಇರಲಿಲ್ಲ? ಹಾ ಅಂದ್ರೆ ಅವರು ಕೊಡುದು ಪಂಚಾಯತ್ ಎಂತ ಗೊತ್ತುಂಟಾ, ನಂಗೆ ಪೊಲೀಸ್ ಕೊಡ್ತಾ ಇದ್ದದ್ದು ಅಂತ ಹೇಳಿದ್ರೆ ಹ್ಮ್. ಅವರಿಂದ ತೆಗೆದು ನಂಗೆ ಪೊಲೀಸ್ ಕೊಡ್ತಾ ಇದ್ದದ್ದು, ನಾನು ಬಿಲ್ ಕೊಡ್ತಾ ಇದ್ದೆ. ಓಕೆ ಅಂದ್ರೆ ನಾನು ಇಲ್ಲದ್ರೆ ನಾನು ಬೆಳ್ತಂಗಡಿಯಿಂದ ಅಲ್ಲಿಗೆ ಹೋಗ್ಬೇಕು ಬಿಲ್ಲಿಗೋಸ್ಕರ. ಓಕೆ. ಇಲ್ಲಂತ ಹೇಳಿದ್ರೆ ಅವರು ಪೊಲೀಸ್ಗೆ ಹೇಳಿದ್ರೆ ಅವರು ಬಿಲ್ ಬಂದ್ರೆ ನಂಗೆ ಫೋನ್ ಮಾಡ್ತಾ ಇದ್ರು ಬಂದಿದೆ ಬಿಲ್ ಅಂತ. ಹ್ಮ್ ಹಾಗೆ ನಾನು ಬೈಕಲ್ಲಿ ಹೋಗಿ ತಗೊಂಡ್ ಬರ್ತಾ ಇದ್ದೆ. ಹ್ಮ್. ಅಂದ್ರೆ ಹಾಗೆಲ್ಲ ಪಂಚಾಯತಿಯವರೇ ಪೊಲೀಸರಿಗೆ ಕೊಡ್ತಾ ಇದ್ರು? ಹೌದು, ಅದು ಧರ್ಮಸ್ಥಳದಿಂದ ಸಹ ಕೊಡ್ತಾ ಇದ್ರು ಫಸ್ಟಿಗೆ. ಹಾ. ಅಂದ್ರೆ ಧರ್ಮಸ್ಥಳದವರು ಅಂತ ಹೇಳಿ ನಂಗೆ ಕೊಡ್ತಾ ಇದ್ದದ್ದು ಪೊಲೀಸೇ. ಅಲ್ಲಿ ಬಟ್ಟೆದು ದುಡ್ಡು ಕೊಡ್ತಾರೆ ಪೊಲೀಸ್. ಹ್ಮ್ ಅಲ್ಲಿ ದಫನ ಮಾಡಿದವರಿಗೆ ಅವರಿಗೆ ಏನಾದ್ರು ಕೊಡ್ಲಿಕ್ಕೆ ಇದ್ದದ್ದು ಕೊಡ್ತಾರೆ. ಹ್ಮ್. ಅವ್ರು ಕೆಲಸ ಮಾಡ್ತಾರಲ್ಲ, ಅಂದ್ರೆ ಈ ರಾತ್ರಿ 8 ಗಂಟೆ ಆದ್ರೆ ಸಹ ಅವ್ರಿಗೆ ಬಂದು ಕೆಲಸ ಮಾಡಿ ಇದ್ ಮಾಡಿ ಕೊಡ್ತಾ ಇದ್ರು. ಹ್ಮ್. ಮತ್ತೆ ಇಲ್ಲದಿದ್ರೆ ಪಂಚಾಯತ್ ಅವರು ಸಹ ಬರ್ತಾ ಇದ್ರು, ಅವರು ಬಂದು ವಿಡಿಯೋ ಮಾಡಿ ಹ್ಮ್. ದಫನ ಮಾಡ್ತಾ ಇದ್ರು. ಸೊ ನೀವು ಎಲ್ಲಾನು ಕೊಂಡೋಗಿ ಹಾಕಿರುವಂತದ್ದು ಆ ಸ್ಮಶಾನಕ್ಕೆ, ಮತ್ತೆ ಬಂಗ್ಲಗುಡ್ಡೆ ಆ ತರ ಈ ತರ ಎಲ್ಲೂ ಹಾಕಿಲ್ಲ? ಇಲ್ಲ, ನಮ್ಗೆ ಅದು ಹಾಗೆ ಹಾಕ್ಲಿಕ್ಕೆ ಬರೋದಿಲ್ಲಲ್ಲ ಸರ್. ಹೌದು. ಅದು ಪ್ರೊಸೀಜರ್ ಅಂತ ಹೇಳಿದ್ರೆ ಅವ್ರು ವಿಡಿಯೋ ಮಾಡ್ತಿದ್ರು, ಅದನ್ನು ಹೇಳ್ತಾ ಇದ್ರು. ಹ್ಮ್. ಅದೇ ಅದು ಬಿಟ್ಟು ಬೇರೆ ಎಲ್ಲಿ ಸಹ ನಮ್ಗೆ ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಹ್ಮ್. ಅಲ್ಲಿ ಬಂದು ಅವರು ರೆಡಿ ಮಾಡಿ ಇಡ್ತಿರ್ತಾರೆ, ಬುಟ್ಟಿ ತೆಗೆದು. ಹ್ಮ್. ಅದಕ್ಕೆ ಹೋಗಿ ನಾವು ಇದನ್ನು ಇದ್ ಮಾಡಿ ಹ್ಮ್. ಇಟ್ಟು ನಾನು ಸಹ ಗುಂಡಿಗೆ ಇಳಿದು ಇದು ಮಾಡಿದ್ದೇನೆ, ಹೆಣವನ್ನು ಗುಂಡಿಯೊಳಗೆ ಇಟ್ಟದುಂಟು ತುಂಬಾ. ತುಂಬಾ ಹೆಣಗಳನ್ನು? ಹೌದು. ಯಾಕೆಂತ ಹೇಳಿದ್ರೆ ನಾವು ಅದು ನಮ್ಮ ಮನಸ್ಸು ಕೇಳ್ತಾ ಇರ್ಲಿಲ್ಲ. ಯಾಕೆಂತ ಹೇಳಿದ್ರೆ ತೆಗೆದು ಬಿಸಾಡುದು ಅದಾಗುದಿಲ್ಲ ಅಲ್ಲ. ಯಾಕೆಂತ ಹೇಳಿದ್ರೆ ಯಾರಾದ್ರೂ ಸಹ ಗೌರವ ಕೊಡ್ಬೇಕು. ಗೌರವ ಕೊಡ್ಬೇಕು, ಅದ್ ನಾವು ಕೊಡ್ತಾ ಇದ್ದೇವೆ. ಅದಂದ್ರೆ ನನ್ನ ಕೆಲಸ ನಾ ಮಾಡ್ತಾ ಇದ್ದೆ. ಈ ವ್ಯಕ್ತಿಯನ್ನು ಯಾವತ್ತಾದ್ರೂ ನೋಡಿದ್ದೀರಾ ಸರ್, ಚಿನ್ನಯ್ಯ ಅನ್ನುವಂತ ವ್ಯಕ್ತಿಯನ್ನು ಯಾವತ್ತಾದ್ರೂ? ನಾವು ತುಂಬಾ ವರ್ಷದ ನೋಡಿದ್ದೇನೆ ಅವರನ್ನು. ಹೌದಾ? ಹೌದು. ಎಲ್ಲಿ? ಧರ್ಮಸ್ಥಳದಲ್ಲಿ? ಹೌದು, ನೇತ್ರಾವತಿಯಲ್ಲಿ. ನಾವು ಕೆಲಸ ಮಾಡ್ಬೇಕಾದ್ರೆ ಅವರೊಟ್ಟಿಗೆ ನಮ್ಮ ಅಂದ್ರೆ ನೀರಿಂದ ತೆಗೆದು ಸೈಡ್ ಅಲ್ಲಿ ಇಟ್ರೆ ಅಲ್ಲಿಂದ ತಗೊಂಡು ಬರ್ಬೇಕಾದ್ರೆ ನಾನು ಸ್ಟ್ರೆಚರ್ ಇಟ್ಕೊಂಡು ಹೋಗ್ತಾ ಇದ್ದೆ, ಎತ್ತಿಕೊಂಡು ಹೋಗು, ಅದ್ರಲ್ಲಿ ಇಟ್ಟು 4 ಜನ ಇಟ್ಕೊಂಡು ತೆಕೊಂಡು ಬರುದು. ಅವರಿಗೆ ನನ್ನ ಪರಿಚಯ ಉಂಟು, ನಂಗೆ ಅವ್ರದ್ದು ಪರಿಚಯ ಉಂಟು. ಆ ಚಿನ್ನಯ್ಯನಿಗೆ? ಹೌದು. ಓಕೆ. ಅವ್ರು ಏನ್ ಕೆಲಸ ಮಾಡ್ತಾ ಇದ್ರು ಆಗ? ಇದೆ ಹೆಣ ಅಲ್ಲಿದ್ದು ಕೆಲಸ ಅವರು ಕ್ಲೀನಿಂಗ್ ಇದು ಮತ್ತೆ ಇದೆಲ್ಲ ಮಾಡ್ತಾ ಇದ್ರು. ನನ್ಗೆ ಹೆಣ ಇದ್ದಾಗ ಪೊಲೀಸ್ ಫೋನ್ ಮಾಡಿದಾಗ ಚಿನ್ನ ಇರ್ತಿದ್ದ, ಮತ್ತೆ ಸುಬ್ರಮಣಿ, ಮತ್ತೆ ರಾಜು ಮಾರ ಅವರ ತನಾಸಿ ಅದೆಲ್ಲ ನಾವು ಒಟ್ಟಿಗೆ ಕೆಲಸ ಮಾಡಿದ್ದೇವೆ. ನಾವು ಅಲ್ಲಿಂದ ಹೆಣ ತಗೊಂಡು ಬರ್ಬೇಕಾದ್ರೆ ಎತ್ತಿಕೊಂಡು ಬರ್ಬೇಕಾದ್ರೆ ಸಹ ಎತ್ಕೊಂಡು ಬಂದಿದ್ದೇವೆ. ನದಿಯಿಂದ ತೆಗೆದು ಪ್ಯಾಕ್ ಮಾಡ್ಬೇಕಾದ್ರೆ ಸಹ ಅಷ್ಟೇ ಅವ್ರು ನಂಗೆ ಹೆಲ್ಪ್ ಮಾಡ್ತಾ ಇದ್ರು. ಮೇಲೆ ಪ್ಯಾಕ್ ಮಾಡ್ಬೇಕಾದ್ರೆ ಪ್ಲಾಸ್ಟಿಕ್ ಕಟ್ಟಿ ಪ್ಯಾಕ್ ಮಾಡ್ಬೇಕಂತ ಅವ್ರು ಅದ್ರಲ್ಲಿ ಎಂತ ಅವರಿಗೆ ಒಂದು ಕೆಲಸ ಮಾಡೋದ್ರಲ್ಲಿ ಒಂದು ಇದು ಇರ್ಲಿಲ್ಲ ಅವರಿಗೆ. ನಾನು ಕೆಲಸ ಅದು ಮಾಡುದಿಲ್ಲ ಇದು ಮಾಡುದಿಲ್ಲ ಅಂತ ಯಾವ್ದಿದ್ರು ಸಹ ಅವ್ರು ನನ್ನೊಟ್ಟಿಗೆ ಸೇರಿ ಮಾಡ್ತಾ ಇದ್ರು. ನಾನು ಅವರೊಟ್ಟಿಗೆ ನಾನ್ ಸಹ ಸೇರಿ ಅವ್ರೆ ಅಲ್ಲಿಂದ ಹೇಳ್ಕೊಂಡು ಬರ್ಲಿಕ್ಕೆ ನದಿಯಲ್ಲಿ ಇದ್ದ ಬಾಡಿ ಇದ್ದದನ್ನು ಹಗ್ಗ ಹಾಕಿ ಇಳಿದು ಅಂತದ ಕೆಲಸ ಒಟ್ಟಿಗೆ ನಾನು ಅವರೊಟ್ಟಿಗೆ ಸೇರಿ ಮಾಡಿದ್ದೇನೆ. ಇವನು ಸ್ವಿಮ್ಮಿಂಗ್ ಮಾಡ್ತಾ ಇದ್ನ ಚಿನ್ನಯ್ಯ? ಯಾವುದು? ಚಿನ್ನಯ್ಯ ಸ್ವಿಮ್ಮಿಂಗ್ ಮಾಡ್ತಾ ಇದ್ನ? ಒಳ್ಳೆ ಮಾಡ್ತಾ ಇದ್ದಲ್ಲ ಸ್ವಿಮ್ಮಿಂಗ್, ಅವರೇ ಜಾಸ್ತಿ ತೆಗಿತಾ ಇದ್ದದ್ದು ಹೆಣಗಳನ್ನೆಲ್ಲ. ಅಂದ್ರೆ ಯಾಕೆಂತ ಹೇಳಿದ್ರೆ ಒಂದೊಂದು ದಿವಸ ನದಿಯ ಆ ಸೈಡ್ ಅಲ್ಲಿ ಇದ್ರೆ ಇವ ಆಚೆ ಹೋಗಿ ಎಳ್ದುಕೊಂಡು ಹಗ್ಗ ಹಾಕಿ ಎಳ್ದುಕೊಂಡು ಬರ್ತಾ ಇದ್ದದ್ದು. ಅದೆಲ್ಲ ಏನೊಬ್ಬ ತನಾಸಿ ಆಗಿರ್ಬೇಕು, ಇನ್ನೊಂದು ಜನ ಇತ್ತು ಮುಳುಗುದು, ಅವ್ರು ಸಹ ಹಾಗೆ ನದಿಯಲ್ಲಿ ನೀರಿನ ಆಚೆ ಹೋಗಿ ಎಳ್ದುಕೊಂಡು ಈಚೆ ಬಂದು ಹಾಕೋದು ಅದೆಲ್ಲ ಕೆಲಸ ಮಾಡ್ತಿದ್ರು. ಎಂತ ಹೇಳಿದ್ರೆ ನಾವು ಆ ಕೆಲಸವನ್ನು ಪ್ರೀತಿಯಿಂದ ಮಾಡಿದ್ದೇನೆ. ಇಲ್ಲಿ ಬರ್ತಾ ಇದ್ನ ಸರ್, ಅಂದ್ರೆ ಸ್ಮಶಾನದ ಹತ್ರ ಹೂತಾಕೋಕೆ ಬರ್ತಾ ಇದ್ನ ಅವನು? ನೋಡಿ, ಅವ್ರು ಅಲ್ಲಿಂದ ಬೆಳ್ತಂಗಡಿ ತನಕ ಗಾಡಿಯಲ್ಲಿ ಬರ್ತಾ ಇದ್ರು. ಯಾರು ಇಲ್ಲದ ಪಾರ್ಟಿಗೆ ಇವರು ಬರ್ತಾ ಇದ್ರು. ತನಾಸಿ ಮತ್ತೆ ರಾಜು ಮತ್ತೆ ಚಿನ್ನೈ ಮತ್ತೆ ಇನ್ನೊಂದು ಒಬ್ರು ಬರ್ತಾ ಇದ್ರು, ಸ್ವಲ್ಪ ಅಜ್ಜ ಆಗಿದ್ರು ಅವ್ರು ಸಹ ಬರ್ತಾ ಇದ್ರು ಬೆಳ್ತಂಗಡಿ ತನಕ. ಮತ್ತೆ ನಾನು ಅವರನ್ನು ಅಲ್ಲಿಂದ ಬೆಳ್ತಂಗಡಿಯಿಂದ ಬಾಡಿ ಶಿಫ್ಟ್ ಮಾಡಿ ಅಲ್ಲಿಂದ ಬಸ್ ತನಕ ಬಿಡ್ತಾ ಇದ್ದೆ, ಬಸ್ಸಿಗೆ. ನಂತರ ಬಸ್ಸಲ್ಲಿ ವಾಪಸ್ ಬರ್ತಾ ಇದ್ರು? ಬಸ್ಸಲ್ಲಿ ಅವರು ಧರ್ಮಸ್ಥಳಕ್ಕೆ ನೇತ್ರಾವತಿಗೆ ರಿಟರ್ನ್ ಹೋಗ್ತಾ ಇದ್ರು. ಆ ನಂತರದಲ್ಲಿ ಅಲ್ಲಿ ಊತಾಕುವಾಗ ಚಿನ್ನಯ್ಯ ಎಲ್ಲ ಇಡ್ತಾ ಇದ್ರ? ಅವರು ಅಂದ್ರೆ ಪಂಚಾಯತಿ ಅವರು ಅಂತ ಹೇಳಿದ್ರೆ ಅವರು ಒಮ್ಮೊಮ್ಮೆ ಪಂಚಾಯತಿ ಅವರು ಇಲ್ಲದಿದ್ದಾಗ ಇವರನ್ನು ಕರಿತಾ ಇದ್ರು ಕೆಲಸ ಮಾಡ್ಲಿಕ್ಕೆ, ಗುಂಡಿ ತೆಗಿಲಿಕ್ಕೆ, ಊಟ ಹಾಕ್ಲಿಕ್ಕೆ, ದಫನ ಮಾಡ್ಲಿಕ್ಕೆಲ್ಲ.
ಅವರೊಟ್ಟಿಗೆ ನಾನು ಸಹ ಸೇರಿ ಕೆಳಗೆ ಹಾಕಿ ಗುಂಡಿಗೆ ಇಳಿದು ಅವರ ಬಾಡಿ ಶಿಫ್ಟ್ ಅಲ್ಲಿಗೆ ಹಾಕಿ ಮಣ್ಣು ಮಾಡ್ತಾ ಇದ್ದೆವು. ಸೊ ಹಾಗಾದ್ರೆ ನೀವು 2004ಕ್ಕೆ ಏನೋ ಅಲ್ಲಿ ಇದು ಮಾಡಿದ್ರಿ, ಆನಂತರದಲ್ಲಿ ಎಲ್ಲಾನು ಕೂಡ ಹೋಗಿ ಆಗ್ತಾ ಇದ್ದಂತದ್ದು ರುದ್ರಭೂಮಿಗೆ ಮಾತ್ರ. ರುದ್ರಭೂಮಿ ಅಂದ್ರೆ ಅಲ್ಲಿ ರುದ್ರಭೂಮಿಯ ಒಳಗೆ ಮಾಡ್ತಾ ಇದ್ರು. ಮತ್ತೆ ಅಲ್ಲಿ ಇಂಟರ್ಲಾಕ್ ಹಾಕಿ ರುದ್ರಭೂಮಿಯನ್ನು ಒಮ್ಮೆ ಇದು ರಿನ್ಯೂವೇಷನ್ ಮಾಡಿದ್ರು. ರಿನ್ಯೂವೇಷನ್ ಮಾಡಿದಾಗ ಅನಂತರ ಅಲ್ಲಿ ಇಂಟರ್ಲಾಕ್ ಇದಾಯ್ತಲ್ಲ, ಆ ಇಂಟರ್ಲಾಕ್ ಹಾಕಿದ ನಂತರ ಆಚೆಯಿಂದ ಹೊರಗೆ ಅದರ ಬ್ಯಾಕ್ ಹೊರಗಿನ ಸೈಡ್ ಅಲ್ಲಿ ಇದಿತ್ತು, ಜಾಗ ಇತ್ತು. ಅಲ್ಲಿಗೆ ಅಲ್ಲಿ ಕಾಂಪೌಂಡ್ ಹೊರಗಡೆ ಅಂದ್ರೆ ಇಂಟರ್ಲಾಕ್ ಹಾಕ್ಲಿಕ್ಕೆ ಕಾಂಪೌಂಡ್ ಮಾಡಿದ್ರು. ಅದು ಸ್ಮಶಾನದ ಜಾಗ, ಅಲ್ಲಿ ಮಣ್ಣು ಮಾಡ್ತಾ ಇದ್ದದ್ದು. ಇಂಟರ್ಲಾಕ್ ನ ಹೊರಗಡೆಯ? ಹೌದೌದೌದು, ಅಂದ್ರೆ ಆ ಸೈಡ್ ಅಲ್ಲಿ, ರೋಡ್ ಸೈಡ್ ಅಲ್ಲ, ಅದ್ರ ಬ್ಯಾಕ್ ಸೈಡ್ ಅಲ್ಲಿ. ಬ್ಯಾಕ್ ಸೈಡ್ ಅಲ್ಲಿ ಅಂದ್ರೆ ಒಂದೇ ಗುಂಡಿಗೆ ಹಾಕ್ತಾ ಇದ್ರ? ಇಲ್ಲ 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 ಇಲ್ಲ, ಬೇರೆ 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 ಗುಂಡಿ ಮಾಡ್ತಾ ಇದ್ರು. ಒಂದು ಹೆಣಕ್ಕೆ ಬೇರೆ ಬೇರೆ ಗುಂಡಿ? ಒಂದು ಹೆಣಕ್ಕೆ ಒಂದೇ ಗುಂಡಿ, ಅದ್ರ ಆಚೆ ಒಂದು ದಿವಸ ಎರಡು ಇದ್ದದ್ದು, ಅದು ಎರಡು ಸಹ ಬೇರೆ ಬೇರೆ ಗುಂಡಿಯಲ್ಲಿ ಹಾಕಿದ್ದೆವು. ಒಂದೇ ಗುಂಡಿಯಲ್ಲಿ ಯಾವತ್ತೂ ಕೂಡ ಹಾಕಿಲ್ಲ? ಇಲ್ಲ 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 ಇಲ್ಲ, ಅದು ಹಾಕ್ಲಿಲ್ಲ, ಅದು ಹಾಕೋದು ಸಹ ಇಲ್ಲ. ಅದಿದ್ರೆ ಸಹ ನಾವು ಹೇಳ್ತಿದ್ದೆ ಅದು ಹಾಕ್ಲಿಕ್ಕೆ ಬಾರ್ದು ಅಂತ. ಕರೆಕ್ಟ್. ಸೊ ಹಾಗಾಗಿ ನೀವು ಬಂಗ್ಲಗುಡ್ಡೆ ಹತ್ರ ಯಾವುದೇ ಹೆಣಗಳನ್ನು ಕೂಡ ಕೊಂಡೋಗಿ ಹಾಕಿಲ್ಲ? ಇಲ್ಲ ಇಲ್ಲ ಇಲ್ಲ, ಎಲ್ಲಾನು ಕೂಡ ಹಾಕಿರುವಂತದ್ದು ರುದ್ರಭೂಮಿ ಹತ್ರ. ಹೌದು ಹೌದು ಹೌದು. 2004ರಿಂದ? ಹೌದು. ಈಗಲೂ ಹೋಗ್ತೀರಾ ಸರ್? ಈಗ ಒಮ್ಮೊಮ್ಮೆ ಹೋಗ್ತೇನೆ ಸರ್. SIT ಅವರು ಏನೆಲ್ಲ ಕ್ವಶನ್ ಕೇಳಿದ್ರು? SIT ಅವರು ಅದೇ ಕೇಳಿದಲ್ಲ, ಆಂಬುಲೆನ್ಸ್ ಅಲ್ಲಿ ನೀವು ಎಂತ ಕೆಲಸ ಮಾಡಿದ್ರಿ, ಎಲ್ಲಿಂದ ಎಲ್ಲಿ ತಗೊಂಡೋಗಿದ್ದೀರಿ, ಅದೇ ಬಿಟ್ಟು ಬೇರೆ ಏನಿಲ್ಲ. ಅದೇ ಈಗ ಮುಗಿಲಿಲ್ಲ ಅದು. ಅಲ್ಲಿ DYSP ಇರ್ಲಿಲ್ಲ, ಅವ್ರು ಮತ್ತೆ ಬಂದ್ರು. ಬಂದ ನಂತರ ಅವರಿಗೆ ಇನ್ನೊಬ್ರದ್ದು ಇದು ಮಾಡಿದ್ರು ಎನ್ಕ್ವೈರಿ. ಅದಾಗಿ ನಂದು ಸೋಮವಾರ ಕರಿತೇನೆ ಜಲೀಲ್, ನೀವು ಸೋಮವಾರ ಬನ್ನಿ, ಅರ್ಧ 1 ಗಂಟೆ ಒಳಗೆ ಅದು ಮುಗೀತದೆ ಆಯ್ತಂತ ಹೇಳಿದೆ, ಬಂದೆ. ಹಮೀದಿದ್ದು ಎಲ್ಲ ಆಗಿದೆ ಹಾಗಾದ್ರೆ? ಹಮೀದಿದ್ದು ಸಹ ಉಂಟಂತ, ಹಮೀದಿದ್ದು ಸಹ ಹೇಳಿದ್ದಾರೆ, ಹಿಂಗೆ ಒಂದು 10 ನಿಮಿಷ ಉಂಟಂತ ಹೇಳಿದ್ದಾರೆ. ಅವರಿಗೇನೋ ಸ್ವಲ್ಪ ಆಚೆ ಈಚೆ ಕನ್ಫ್ಯೂಷನ್ ಆಯ್ತು ಹಮೀದಿಗೆ, ಹಾಗೆ ನಿಲ್ಸಿದ್ದಾರೆ. ಓಕೆ 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 ಸರ್, ಥ್ಯಾಂಕ್ ಯು. ಏನಾದ್ರು ತಮ್ಮ ಹೆಸರು? ಅಜಯ್ ಅಂತೇಳಿ, ಅಜಯ್ ಕುಡ್ಲಾರ ಪೇಜ್ ಅಂತೇಳಿ ಯೂಟ್ಯೂಬ್ ಚಾನಲ್ ಇಂದ. ಓಕೆ ಓಕೆ. ಸೊ ಇದಿಷ್ಟು ಜಲೀಲ್ ರವರು ಮಾತಾಡಿರುವಂತ ಮಾತು. ಅಂತ ಹೇಳಿದ್ರೆ ನಾವು ಇಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕು ಏನು ಅಂತ ಹೇಳಿದ್ರೆ, ಜಲೀಲ್ ರವರು ಹೇಳ್ತಾ ಇರುವಂಥದ್ದು ಅಲ್ಲಿ ಚಿನ್ನಯ್ಯನನ್ನು ಕೂಡ ನೋಡಿದ್ದೀನಿ, ಮಾರರನ್ನು ಕೂಡ ನೋಡಿದ್ದೀನಿ, ತನಾಸಿಯನ್ನು ಕೂಡ ನೋಡಿದ್ದೀನಿ. ಅವರೆಲ್ಲರೂ ಕೂಡ ಅಲ್ಲಿ ಏನು ಸಿಗ್ತಾ ಇತ್ತು ಹೆಣ, ಅದನ್ನು ಮೇಲ್ಗಡೆ ತರ್ತಾ ಇದ್ರು. ನಂತರದಲ್ಲಿ ಒಂದಷ್ಟು ಹೆಣಗಳಿಗೆ ಅವರ ಜೊತೆನೇ ನಾನು ಹೋಗ್ತಾ ಇದ್ದೆ. ಕೊಳೆತ ಶವಗಳು ಕೂಡ ಸಿಗ್ತಾ ಇತ್ತು, ಅದನ್ನು ನಾವು ಬೆಳ್ತಂಗಡಿಗೆ ಕರ್ಕೊಂಡು ಹೋಗಿ ನಂತರ KS ಹಾಸ್ಪಿಟಲ್ಗೆ ಮಾರ್ಚರಿಗೆ ಶಿಫ್ಟ್ ಮಾಡ್ತಾ ಇದ್ವಿ. 6 ದಿನ ಇಡ್ತಾ ಇದ್ರು. ಸೊ ಹೀಗಿರ್ಬೇಕಾದ್ರೆ ಚಿನ್ನಯ್ಯ ಹೂತಿರುವಂತ ಶವಗಳು ಯಾವುದು ಹಾಗಾದ್ರೆ? 6ನೇ ಸ್ಪಾಟ್ ಅಲ್ಲಿ ಹೂತಿರುವಂತ ಹೆಣ ಸಿಕ್ಕಿದೆ ಅಲ್ವಾ? ಸೊ ಹಾಗಾದ್ರೆ ಅದು ಯಾತಕ್ಕೋಸ್ಕರ ಅಲ್ಲಿ ಹೂತಿಟ್ಟಿರುವಂತದ್ದು? ಈ ಮಾಬಾಲ್ ಶೆಟ್ಟಿ ಅನ್ನುವಂತ ಡಾಕ್ಟರ್ ಹೇಳ್ತಾರಲ್ವಾ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು 70 ಅನ್ಐಡೆಂಟಿಫೈಡ್ ಬಾಡಿ ಈ ಜಾಗದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ದೇನೆ. ಓಕೆ. ಸ್ಪಾಟ್ ಅಲ್ಲಿ ಒಂದು 20 ಇಂದ 22 ಬಾಡಿ ಪೋಸ್ಟ್ ಮಾರ್ಟಮ್ ಮಾಡಿದೆ ಅದೇ ಜಾಗದಲ್ಲಿ. ಇವತ್ತು ಯಾವ ಹುಡುಕ್ತಾ ಇದ್ದಾರೆ ಅದೇ ಜಾಗದಲ್ಲಿ. ಅಲ್ಲಿ ಪೋಸ್ಟ್ ಮಾರ್ಟಮ್ ಆದ ಕೂಡಲೇ ಅದನ್ನು ಅಲ್ಲಿ ಒಂದು 10-15 ಮೀಟರ್ ಒಳಗೆ ಅಲ್ಲಿ ಹೋಗಿದ್ದಾರೆ. ಕೊಳೆತ ಹೆಣಗಳು ಇತ್ತು ಅಂತೇಳಿ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಕೇಶವ್ ಬೆಳಲ್ ಹೇಳ್ತಾರಲ್ವಾ, ಕೊಂಡೋಗ್ಲಿಕ್ಕೆ ಆಗಲಿಲ್ಲ, ವಾಸನೆ ಬರ್ತಿತ್ತು. ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ UDR ಮಾಡಿ 100ಕ್ಕೆ 100 ಕಾನೂನುಬದ್ಧವಾಗಿ ನಾವು ಹೂತಿದ್ದೇವೆ. ಇವರುಗಳು ಕೊಳೆತ ಹೆಣಗಳನ್ನು ಯಾವುದು ಮಾಡ್ತಾ ಇದ್ದಂಥದ್ದು ತೋರಿಸ್ಬೇಕಲ್ಲ ಜಾಗ, ಅದನ್ನು ಈಗ ಎಕ್ಸಿಬಿಷನ್ ಆಗ್ಬೇಕಲ್ಲ. ಆಗದ್ರೆ ಇವರು ಹೇಳ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ, ನಾವು ಕೊಳೆತ ಶವಗಳನ್ನು ಅವರು ಕೊಡ್ತಾ ಇದ್ರು, ಕೊಳೆತ ಶವಗಳು ಸಿಗ್ತಾ ಇತ್ತು, ಅದನ್ನು ಪ್ಲಾಸ್ಟಿಕ್ ಅಲ್ಲಿ ಕರ್ಪೂರವನ್ನು ಹಾಕಿಕೊಂಡು ಹೋಗಿ ನಾವು ಬೆಳ್ತಂಗಡಿಗೆ ಕೊಡ್ತಾ ಇದ್ವಿ. ನಂತರ ಅದನ್ನು ಮೋರ್ಚರಿಗೆ ಶಿಫ್ಟ್ ಮಾಡ್ತಾ ಇದ್ರು. ಯಾರಾದ್ರೂ ವಾರಸುದಾರರು ಸಿಕ್ಕರೆ ಅವರಿಗೆ ನಾವು ಹಸ್ತಾಂತರಿಸುವಂತ ಕೆಲಸವನ್ನು ಮಾಡ್ತಾ ಇದ್ವಿ. ಒಂದು ವೇಳೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲೇ ಬಂದು ನಾವು ದಫನ ಮಾಡ್ತಾ ಇದ್ವಿ ಅನ್ನುವಂತ ವಿಚಾರದಲ್ಲೂ ಕೂಡ ಹೇಳಿದ್ರು. ಕೊಳೆತ ಶವಗಳನ್ನು ಇವರು ಕೊಂಡೋಗಿ ಬೆಳ್ತಂಗಡಿಗೆ ಕೊಡ್ಬೇಕಾದ್ರೆ ಈ ಪಂಚಾಯತ್ನವರು ಹೇಳೋ ಪ್ರಕಾರ ಅಲ್ಲಿ ಹೇಗೆ ಮಾಡಿದ್ರು ಅದರ ತನಿಖೆ ಆಗ್ಬೇಕಲ್ಲ. ಹಾಗಾದ್ರೆ ಈಗ ಕೇಶವ್ ಬೆಳಲ್ ಆಗಿರ್ಬೋದು ಅಥವಾ ಈ ಡಾಕ್ಟರ್ ಹತ್ರ ಕೇಳಬೇಕು, ನೀವು ಎಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ದೀರಿ,
ಎಲ್ಲಿ ಅದು ಹೂತಾಕಿರುವಂಥದ್ದು? ಬಂಗ್ಲಗುಡ್ಡಿಯಲ್ಲಿ ಹೂತಾಕೋಕೆ ಇತ್ತ ಅನ್ನುವಂತ ವಿಚಾರದಲ್ಲಿ ಆಗ್ಬೇಕಲ್ವಾ? ಹಾಗಾದ್ರೆ ಒಂದು ವಸತಿ ಗೃಹದಲ್ಲಿ ಇಬ್ರು ಸಾಯ್ತಾರೆ, ಗಂಡ ಹೆಂಡತಿ. ಗಂಡನದ್ದು UDR ಮಾಡಿದ್ದಾರೆ, ಹೆಂಡತಿದ್ದು ಏನು ಅಂತಲೇ ಇಲ್ಲ ಅನ್ನುವಂಥ ವಿಚಾರದಲ್ಲಿ BLR ಪೋಸ್ಟ್ ಅಲ್ಲೂ ಕೂಡ ಬಂದಿದ್ದು. ಸೊ ಅದರ ಇನ್ವೆಸ್ಟಿಗೇಷನ್ ಕೂಡ ನಡೆಯಲಿಕ್ಕೆ ಇದೆ. 6 ದಿನಗಳ ಕಾಲ ಇರ್ತಾ ಇದ್ವಿ ಅನ್ನುವಂಥ ವಿಚಾರದಲ್ಲಿ ಈ ಜಲೀಲ್ ಅನ್ನುವಂಥ ವ್ಯಕ್ತಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ದಿನನೇ ಸತ್ತು ಆ ದಿನನೇ ಹೂತಾಕಿರುವಂಥದ್ದು ಕೂಡ ಇದೆ, UDR ಅಲ್ಲಿ ಇದೆ ರಿಪೋರ್ಟ್. ಹೇಗ್ ಮಾಡಿದ್ರು ಹಾಗಾದ್ರೆ? 6 ದಿನಗಳು ಇಟ್ಟಿದ್ದು ಯಾವುದು? ಪಂಚಾಯತ್ನವರು ಕೊಳೆತ ಶವಗಳನ್ನು ಹೂತಾಕಿದ್ದು ಯಾವುದು? ಈ ಡಾಕ್ಟರ್ ಮಹಾಬಳ ಶೆಟ್ಟಿ ಕೊಳೆತ ಶವವನ್ನು ಪೋಸ್ಟ್ ಮಾರ್ಟಮ್ ಮಾಡಿದ್ದು ಯಾವುದು? ಅದು ಅಲ್ಲದೆ 1ರಿಂದ 13ರವರೆಗೆ ಏನು ಮಾರ್ಕ್ ಮಾಡಿದ್ದಾನೆ ಅಲ್ಲಲ್ಲಿ ಹೂತಾಕಿರುವಂಥದ್ದು ನಾನು ನೋಡಿದ್ದೆ ಅಂತೇಳಿ ಕೇಶವ ಬಳೆ ಹೇಳ್ತಾನಲ್ಲ, ಅದು ಎಲ್ಲಿ? ಇದರ ಇನ್ವೆಸ್ಟಿಗೇಷನ್ ಕೂಡ ಆಗ್ಬೇಕು. ಅದು ಅಲ್ಲದೆ ವಿಠಲ್ ಗೌಡ್ರು ಹೋದಾಗ ಮೊದಲಿಗೆ 3, 2ನೇ ದಿನ 5, ಟೋಟಲ್ 8 ಡೆಡ್ ಬಾಡಿಗಳು ಕೂಡ ಸಿಕ್ಕಿದೆ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದ್ರು ವಿಠಲ್ ಗೌಡ್ರು. ಸೊ ಅದು ಹೇಗೆ ಸಿಕ್ಕಿದ್ವು? ಮೇಲ್ನೋಟಕ್ಕೆ ನೋಡಿದಾಗ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಲಿಂಕ್ ಇದೆ ಅಂತೇಳಿ. 100% ಈ ಲಿಂಕ್ SITಗೂ ಕೂಡ ಸಿಕ್ಕಿದೆ ಅನ್ನುವಂಥ ಭರವಸೆ ಇದೆ. ಖಂಡಿತವಾಗ್ಲೂ ಸಿಕ್ಕಿರುತ್ತೆ. SITಗೆ ರಾಜಕೀಯ ಪ್ರೆಷರ್ ಇದೆ ಅನ್ನುವಂಥ ವಿಚಾರದಲ್ಲೂ ಕೂಡ ಸುದ್ದಿ ಕೇಳಿ ಬರ್ತಾ ಇದೆ. ರಾಜಕೀಯ ವ್ಯಕ್ತಿಗಳು ಪ್ರೆಷರ್ ಹಾಕ್ತಾ ಇದ್ದಾರೆ. ಹಾಗಾದ್ರೆ ರಾಜಕೀಯ ವ್ಯಕ್ತಿಗಳು ಪ್ರೆಷರ್ ಹಾಕೋದು ಯಾಕೆ? ವೈ? ವಾಟ್ ಈಸ್ ದೇರ್ ಇನ್ಸೈಡ್? ಒಳಗಡೆ ಏನಿದೆ ರಾಜಕೀಯ ವ್ಯಕ್ತಿಗಳೇ? ಆಗಿದೆ ಏನೋ ಗೋಲ್ಮಾಲ್ ಆಗಿದೆ. ಅದಕ್ಕೋಸ್ಕರ ಇವರುಗಳು ದಿಕ್ಕು ತಪ್ಪಿಸೋಕೆ ಏನೇನೋ ತಿಪ್ಪರ್ಲಾಗ ಆಗ್ತಾ ಇದ್ದಾರೆ.